ಅಥವಾ ಸುಮಾರು ಒಂದು 100-150 ಗ್ರಾಮ್ಸಷ್ಟು ಮನೇಲಿ ಬೀಸಿಟ್ಟಿರೋದು ರೆಡಿಮೇಡು ಯಾವುದಾದ್ರೂ ಪರವಾಗಿಲ್ಲ. ಅದೇ ಅಂದರೆ ಸೇಮ್ ಅಳತೆಯಲ್ಲಿ ಅಕ್ಕಿ ಹಿಟ್ಟು ಹಾಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಉಪ್ಪಿಟ್ಟು ರವೆ, ಚಿರೋಟಿ ರವೆ, ಜೋಳದ ಹಿಟ್ಟು ಇದನ್ನೆಲ್ಲ ಉಪಯೋಗ ಮಾಡ್ಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಪ್ಪೆ ಬರಲ್ಲ, ಚೆನ್ನಾಗಿರುತ್ತೆ. ತೆಂಗಿನ ತುರಿ, ಹಸಿ ತೆಂಗಿನ ತುರಿ, ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ತುರಿದು ಉಪಯೋಗ ಮಾಡ್ತಾಯಿದ್ದೀನಿ. ಒಂದು ದೊಡ್ಡ ಚೆನ್ನಾಗಿ ಹಣ್ಣಾಗಿರೋ ಚುಕ್ಕಿ ಬಾಳೆಹಣ್ಣು, ಮುಚ್ಚಳನ ಮುಚ್ಚಿ ರುಬ್ಕೋಬೇಕು. ದೋಸೆ ಹಿಟ್ಟದಲ್ಲಿ ರುಬ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈಗ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಹಿಟ್ಟು ರೆಡಿಯಾಗಿದೆ. ಹೆಂಚನ್ನ ಮೊದಲೇ ಕಾಯಕ್ಕಿಟ್ಕೊಂಡಿದ್ದೆ. ಇದನ್ನು ಮಾಡಲಿಕ್ಕೆ ಸೋಡಾ ಆಗಲಿ, ಮೊಸರಾಗಲಿ, ಇನ್ನೋ ಪೌಡರ್ ಆಗಲಿ ಯಾವುದನ್ನು ಉಪಯೋಗ ಮಾಡ್ತಾಯಿಲ್ಲ. ಹೆಂಚು ಚೆನ್ನಾಗಿ ಕಾದಿದೆ. ತೆಳುವಾಗಿ ಮಾಡ್ಕೋಬೋದು. ಇದು ಹೆಂಚಿಗೆ ಏನೂ ಅಂಟ್ಕೊಳ್ಳಲ್ಲ. ಎಣ್ಣೆ ಕೂಡ ಆಪ್ಷನಲ್ ಆಗಿ ಹಾಕ್ಕೊಂಡ್ರೆ ಪರವಾಗಿಲ್ಲ, ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಇದಾಗಿದೆ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ.